ಸಂತಾಪವು ಮೇರೆಯ ಮೀರಿ ಹೃದಯ ಸಂತಾಪವು ಮೇರೆಯ ಮೀರಿ ಸಾರಿತು ವ್ಯಸನವು ಇದರಿಯೇ ದೇವ ಸಾರಿತು ವ್ಯಸನವು ಇದರಿಯೇ ದೇವ ಹೃದಯ ಸಂತಾಪವು ಮೇರೆಯ ಮೀರಿ ಮೇರೆಯ ಮೀರಿ ಮೇರೆಯ ಮೀರಿ ದುರುದೋಳ್ ಬಳಗವ ಬಲಿ ಕೊಟ್ಟು ನಾನು ದುರುದೋಳ್ ಬಳಗವ ಬಲಿ ಕೊಟ್ಟು ನಾನು ಸೋಣಿಯ ನಾಣುವ ಅರಸ ಎಂದೆನಿಸದೆ ಸೋಳಿಯ ನಾಣುವ ಅರಸ ಎಂದೆನಿಸದೆ ಹೃದಯ ಸಂತಾಪವು ಮೇರೆಯ ಮೀರಿ ಮೇರೆಯ ಮೀರಿ ಮೇರೆಯ ಮೀರಿ 10 ದಿನದ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಪಾಲಿನ ಉದಯ ಸೂರ್ಯನು ಉದಯಿಸಿದಂತೆ ಭಾವಿಸಿದೆ. ಆದರೆ ದ್ರೋಣನ ಚಕ್ರಾವ್ಯೂಹವನ್ನು ನೋಡಿ ಆಸೆಯು ಭಂಗವಾಯಿತು. ಅಗ್ರಜ ಭೀಮಸೇನ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನೇ ಪ್ರಯತ್ನಿಸಿ ವಿಫಲನಾಗಿ ಹಿಂತಿರುಗಿದೆ. ಭೀಮಸೇನ, ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ವ್ಯೂಹದ ಮತ್ತೊಂದು ಕಡೆ ಹೋರಾಡುತ್ತಿರುವರು. ಅವರಿಲ್ಲಿ ಬರುವ ಸಮಯವಿಲ್ಲ. ಹಾಗಾದರೆ ಈಗ ಮುಂದಿನ ಉಪಾಯವೇನು ಭೀಮಸೇನ? ಅಗ್ರಜ, ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವೇ ಪರಾಜಯವು ಖಂಡಿತ. ಕುಮಾರ, ಬಿಡ ಚಿಂತೆಯನ್ನು ತಡವ ಮಾಡುವ ಕುಮಾರ, ಚಿಂತೆಯನ್ನು ತಡವ ಮಾಡುವನಿಗೆ ಕೊಡುವೆ ಅಭಯ. ದ್ರೋಣರ ಚಕ್ರವ್ಯೂಹವ ದ್ರೋಣರ ಚಕ್ರವ್ಯೂಹ ಬರದಿಂದ ದಿಪನ ಜಾತ ಬರದಿಂದ ದಿಪನ ಜಾತ ಕಡುಬರದಿಂದಲೂ ಕೊಡುವನು ಆಜ್ಞೆ ಕಡುಬರದಿಂದಲೂ ಕೊಡುವನು ಆಜ್ಞೆ. ಕುಮಾರ, ಧೂಳರನೆಲ್ಲ ಕಾಲ ವಿಶ್ವಮಾತರದಲ್ಲೇ ಹೀಲೆಯಿಂದಲೇ ಗರ್ವ ಮರೆದು ಹೀಲೆಯಿಂದಲೇ ಗರ್ವ ಮರೆದು ಮೇಲಿಂದಿಳಿಸುವನಿಂದಲೇ ಕಾಲಿಂದಿಳಿಸುವನಿಂದಲೇ ಕಾಲಿಂದಿಳಿಸುವನಿಂದಲೇ ಬಿಡಚ್ಚಿ ತಂದೆ ಪಾರ್ಥನ ದಯವಂದಿರಲಿ ತಂದೆ ಪಾರ್ಥನ ದಯವಂದಿರಲಿ ಇಂದಿರಾಸನೆ ತಾನೇ ಬರಲಿ ಇಂದಿರಾಸನೆ ತಾನೇ ಬರಲಿ ರಣದೊಳಗೆ ತೊಡಗಿದರೆ ಕರುಳುಗಳ ಬಗೆಗೆ ರಣದೊಳಗೆ ತೊಡಗಿದರೆ ಕರುಳುಗಳ ಬಗೆಗೆ ಬಿಡತ್ತಿಚ್ಚೆಯನ್ನು ತಡ ಮಾಡಬೇಕೆ ಕೊಡುವೆ ಅಭಯ. ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜೆ ತಂದೆಯಾದ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹರಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ಒದಗಿರುವಂತ ಆಪತ್ತಾದರೆ ಏನು ದೊಡ್ಡಪ್ಪ? ಕುಮಾರ, ದ್ರೋಣಾಚಾರ್ಯರ ಚಕ್ರವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಯೋಧರು ಬಾಣಂಪರೆಯಿಂದ ನಮ್ಮ ಸೈನ್ಯವು ಹತವತ್ತಿರುವುದು ಕುಮಾರ. ದೊಡ್ಡಪ್ಪ, ಕಡಗರ
ತಲೆಯನ್ನು ಬಡಬೆಳೆದಿಡುವೆ ಹುಡುಗರ ತಲೆಯನ್ನು ಬಡಬೆಳೆದಿಡುವೆ ಹೊಳೆಗಟ್ಟುವೆನು ಈಗಲೇ ಹೊಳೆಗಟ್ಟುವೆನು ಕಡಿದು ಬಿಸಾಡು ಹೊಳ ಅರಸವನು ಪಡೆಯುವೆನು ಹೊಳ ಅರಸವನು ಪಡೆಯುವೆನು ಹುಡುಗರ ತಲೆಯನ್ನು ಬಡಬೆಳೆದಿಡುವೆ ಹುಡುಗರ ತಲೆಯನ್ನು ಬಡಬೆಳೆದಿಡುವೆ ಹೊಳೆಗಟ್ಟುವೆನು ಈಗಲೇ ದೊಡ್ಡಪ್ಪ ಇದಕ್ಕೋಸ್ಕರ ಇಷ್ಟೊಂದು ಚಿತ್ತೆ ನಾನು ಚಕ್ರವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ನಿಮ್ಮ ಅನುಮತಿ ಪಡೆಯಲು ನಾನು ಬಂದಿರುವುದು ದೊಡ್ಡಪ್ಪ. ಬಾಪು ಅಭಿಮನ್ಯು ಕುಮಾರು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಪಾದನವನ್ನು ಅಭಿನಂದಿಸ್ತೇನೆ. ನಾವೆಲ್ಲ ಜೀವಿಸಿದ್ದು ಈ ಅಸಾಧ್ಯವಾದ ಕಾರ್ಯಕ್ಕೆ ನಿನ್ನ ಕಳಿಸುವುದು ಲೋಕ ಅಭಿಮತವೆನಿಸುವುದು. ಕುಮಾರ ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವರ ನಿಮ್ಮ ಕಣ್ಮುಂದೆ ಇರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲಾದ ದೊಡ್ಡಪ್ಪ. ನನ್ನನ್ನು ಮಗನಾಗಿ ಪಡೆದಂತ ಆ ಧನಂಜಯನು ಅಭಿಮಾನದಿಂದ ತಲೆದೂರಲಿ, ವೀರ ಮಾತೆಯಾದ ಸುಭದ್ರೆಯು ಆನಂದ ಪಡೆಯಲಿ. ಶತ್ರುಗಳ ಸಂಹಾರಕ್ಕಾಗಿ ಹಿಡಿದ ಈ ನನ್ನ ಕಡೆಯಿಂದ ಅಡಿಗೆಯ ಮನಕಾಯಿ ಪಲ್ಯಗಳನ್ನು ಕತ್ತರಿಸುತ್ತ ಕೂತುಕೊಳ್ಳಲು ನಾನು ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹ ಭೇದಿಸುವ ಉಪಾಯನೂ ಅರಿತಿರುನು. ಅದನ್ನು ವ್ಯರ್ಥ ಮಾಡಬೇಡ ದೊಡ್ಡಪ್ಪ. ನನ್ನ ಅನುಜ್ಞೆಯನ್ನು ಕೊಡಿ, ಆಗ ತೋರಿಸುವೆನು ಈ ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ಅಗ್ರಜ, ದೊಡ್ಡಪ್ಪ, ಕೇಸರಿಯ ಕುಲ ಜಠರಲ್ಲಿ ಜನಿಸಿದನ 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 ಜನಿಸಿದನ. ಅಗ್ರಜ, ಭೀಮಸೇನ, ಕೇಸರಿಯ ಕುಲ ಜಠರಲ್ಲಿ ಜನಿಸಿದನ 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 ಜನಿಸಿದನ. ಬಿಡ ಬಿಡ ನಿನಗನು ಮಾನವಿದೆ ಕೊಡೆಯನಗೆ ಅಪ್ಪಣೆಯ. ಅಗ್ರಜ, ಬಿಡ ಬಿಡ ನಿನಗನು ಮಾನವಿದೆ ಕೊಡೆಯನಗೆ ಅಪ್ಪಣೆಯ. ಸಮರದಿಗೂ ಹೊರಗೆ ಎಡಬಿಡದನ, ಸಮರದಿಗೂ ಹೊರಗೆ ಎಡಬಿಡದನ. ಕೇಸರಿಯ ಕುಲ ಜಠರಲ್ಲಿ ಜನಿಸಿದನ 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 ಜನಿಸಿದನ. ಅಗ್ರಜ, ಭೀಮಸೇನ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಕುಮಾರನು ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಕೌರವರ ಸಮಸ್ತ ಸೈನ್ಯವನ್ನು ಧ್ವಂಸ ಮಾಡಿ ಬರೋಣ ನಡೆ. ಭೀಮಸೇನ, ನಿನ್ನ ಇಚ್ಛೆಯಂತೆ ಆಗಲಿ. ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರನು. ನೀನು ಒಂದು ಕ್ಷಣವೂ ನಾನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅವನ ಕೈ ಸೇರಲಿ. ಕುಮಾರ, ದೊಡ್ಡಪ್ಪ, ಕುಳಿತುಕೋ. ಜಯವಂ ಪಡೆ ಕುಮಾರ, ದುರಾಧೀರ ನೆನೆಸಿ ಜಯಲಕ್ಷ್ಮಿಯನ್ನು ಕರಪಿಡಿದು ಬಾರೆ ಕುಮಾರ. ಆ ಆ ಶತ್ರುಗಳ ಮುಖ ಭಂಗಿಸಿ ಶತ್ರುಗಳ ಕರವಾರಿಸಿ ಜಯಲಕ್ಷ್ಮಿಯನ್ನು ಕರಪಿಡಿದು ಬಾರೆ ಕುಮಾರ. ಆ ಆ ಕುಮಾರ, ದೊಡ್ಡಪ್ಪ, ಜಯಶೀಲನಾಗಿ ಹೋಗಿ ಬಾ. ವಸಂತ ಮಾಸದಿ ಹೊಸ ಆಗಮನದಲ್ಲಿ ಮೂಡಿ ತಂಗಾಳಿಯಿಂದ ಸಂತೋಷದಿಂದ ಸಂಭ್ರಮ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ಬಾನು ಕೋಗಿಲೆ
ಉಂಟಾಗಲಿ ವಸಂತ ಮಾಸದಿ ರಾಗ ಮನದಲ್ಲಿ ಮೂಡಿ ತಂಗಾಳಿಯಿಂದ ಸಂತೋಷದಿಂದ ಸಂಭ್ರಮ ಪಡುತ್ತಿದೆ ಬಾನಾಡಿಗಳು ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ಆನಂದ ಸಪಕಿನ ಸುಂದರವನವಿದು ಆನಂದ 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 ಮೆಲ್ಲನೆ ಬೀಸುವ ತಂಗಾಳಿ ಮೆಲ್ಲನೆ ಬೀಸುವ ತಂಗಾಳಿ ಮನದಲ್ಲಿ ಹರುಷವ ಮನದಲ್ಲಿ ಹರುಷವ ತಂದಿದೆ ಆನಂದ 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 ಗಿಳಿಕೋಗಿಲೆವಾನ ಗಾನವು ಕೇಳಿ ಗಿಳಿಕೋಗಿಲೆವಾನ ಗಾನವು ಕೇಳಿ ಮನದಲ್ಲಿ ಹರುಷವ ಮನದಲ್ಲಿ ಹರುಷವ ತಂದಿದೆ ಆನಂದ 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 ಮುಲೆಯ ಮರಿಗಳು ಚಂಗನೆಯಗಿರುವುದೇ ಮುಲೆಯ ಮರಿಗಳು ಚಂಗನೆಯಗಿರುವುದೇ ಮನದಲ್ಲಿ ಹರುಷವ ಮನದಲ್ಲಿ ಹರುಷವ ತಂದಿದೆ ಆನಂದ ಆನಂದ ಅಮ್ಮ ವನವನ್ನು ಎಷ್ಟು ಸುಂದರವಾಗಿದೆ ಹೌದು ಸಖಿ ಅಮ್ಮ ಅಲ್ಲಿ ನೋಡು ನಮ್ಮನ್ನು ನೋಡಿ ರಾಜ್ಕುಮಾರನು ನಗು ನಗುತ್ತಾ ಇತ್ತಲೇ ಬರುತ್ತಿರೋನು ಹೌದು ಹೌದು ಆಹಾ ಕಂಡದ ಗೆದ್ರೆ ಕೆಂಡದ ಕೋಪವ ಪ್ರಾಣೇಶ್ವರ ರವಿಚಾರಿದ ಶಶಿ ಮೂಡಿದ ತಂಗಾಳಿ ಬಿಸಿ ಬಂತು ಗಂಗ. ಚೆನ್ನಾಗಿ ಹೋಯ್ತು ದುನಿಯ
ಶಶಿ ಮೂಡಿದ ಚಂಗಾಳಿ ವೀಸಿ ಬಂದು ಚಂಗಾಳಿ ಆಮಾನ ಮುಗಿಲನ್ನು ನಾ ಸೇರುವ ಜೋಡಿ ಅಕ್ಕಿಗಳಂತೆ ನಾ ಆಡುವ ಆಮಾನ ಮುಗಿಲನ್ನು ನಾ ಸೇರುವ ಜೋಡಿ ಅಕ್ಕಿಗಳಂತೆ ನಾ ಆಡುವ ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ ಸಂಗಾತಿ ಉಯ್ಯಾಲೆ ಬಾಡುವ ರವಿ ಜಾರಿದ ಶಶಿ ಮೂಡಿದ ರವಿ ಜಾರಿದ ಶಶಿ ಮೂಡಿದ ಕಂಡಂತೆ ಚೆಲುವಾನ ಸೋದೆ ಪ್ರಾಣೇಶ್ವರ ಸರಿಯಾಗಿದೆ ಅಲ್ಲವೇ? ಸರಿ ಆ ಇದೇನೋಟ ಇದೀರಾಟ ಕಂಡಂತೆ ಚೆಲುವಾನ ಸೋದೆ ಅಂದು ನಿನ್ನ ನೋಟ ಕಂಡು ಬೆರಗಾದೆ ಇಂದು ನಿನ್ನ ಮಾತು ಕಂಡು ನನ್ನ ನೋಡೆ ಅಂದು ನಿನ್ನ ನೋಟ ಕಂಡು ಬೆರಗಾದೆ ಇಂದು ನಿನ್ನ ಮಾತು ಕಂಡು ನನ್ನ ನೋಡೆ ಇದೇನೋಟ ಇದೀರಾಟ ಕಂಡಂತೆ ಚೆಲುವಾನ ಸೋದೆ ಕಂಡಂತೆ ಚೆಲುವಾನ ಸೋದೆ ನಿನ್ನ ಮಾತು ಮುಟ್ಟಂತೆ ನಿನ್ನ ಪ್ರೀತಿ ನೀನಂತೆ ನಿನ್ನ ಸೇರಿ ಬಾಳೆಂದು ಸೊಗಸಾಗಿದೆ ಸಾಕು ಇನ್ನು ಬೇಡ ಇನ್ನಂತೆ ನಿನ್ನ ಸೇರಿ ಬಾಳೆಂದು ಸೊಗಸಾಗಿದೆ ಮುದ್ದು ಮುದ್ದು ನಾಟಕ ನನ್ನಾಗಿದೆ ನಿನ್ನ ತೋರದಲ್ಲಿ ನಾನು ಬಿದ್ದೆ ಮುದ್ದು ಮುದ್ದು ನಾಟಕ ನನ್ನಾಗಿದೆ ನಿನ್ನ ತೋರದಲ್ಲಿ ನಾನು ಇದೇನೋಟ ಇದೀರಾಟ ಕಂಡಂತೆ ಚೆಲುವಾನ ಸೋದೆ. ನನ್ನ ಹೃದಯಾದಿ ದೇವರ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೆ. ನಿನ್ನ ದೇವನ ದರ್ಶನದಲ್ಲಿ ಅರ್ಪಿಸಲು ಏನನ್ನೂ ತಂದಿರುವೆ ಉತ್ತರ. ನನ್ನ ಸರ್ವಸ್ವವೇ ನಿಮಗೆ ದಾರೆ ಎರೆದಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಸ್ವಾಮಿ? ನಿನ್ನ ಹೃದಯದ ಪ್ರೇಮ ಉತ್ತರ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಉತ್ತರ ಪ್ರಾಣೇಶ್ವರ, ಪ್ರೇಸಿ ಪ್ರಿಯಾ, ಪಾರೆ ಓ ಸುಮ ಪಾರೆ ಪಾರೆ ಓ ಸುಮ ಪಾರೆ
ಕಂದ ಬಾಮ ನಿನ್ನಂತ ರಂಗ ಕಣ್ಣಾರ ಕಂದ ಬಾಮ ನಿನ್ನಂತ ರಂಗ ಹೋದಮ್ಮನ ಕಾರಂದ ಬಾರೆ ನೋಡು ಅಲ್ಲಿ ಕುಸುಮದ ನಾಟ್ಯ ಸವಿಯುವ ಸಂತೋಷ ಬೀರುವ ಅನುರಾಗ ತುಂಬುವ ಸಂತೋಷ ಬೀರುವ ಅನುರಾಗ ತುಂಬುವ ಮೋದ ಆನಂದ ಬಾರೆ ಬಳ್ಳಿ ಬಾರೆ ವನರಾಣಿ ನೀನು ಅನುವಾದ ಜಾಣೆ ವನರಾಣಿ ನೀನು ಅನುವಾದ ಜಾಣೆ ಸವಿಯುವ ಮಾನವ ಸಂತೋಷ ಬೀರುವ ಅನುರಾಗ ತುಂಬುವ ಸಂತೋಷ ಬೀರುವ ಅನುರಾಗ ತುಂಬುವ ವಿನೋದ ವಿಮೋದ ಮನ ಕಾರಂದ ಬಾರೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಗರಾಗ ಅತಿ ಮಧುರ ಪ್ರಾಣೇಶ್ವರ, ನಾನು ಅದನ್ನು ಬಲ್ಲೆನು. ಆಹಾ, ಪ್ರತಿದಿನವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ಆಸೆ. ಆದರೆ ದೇವರೇ ಪೂಜೆಯನ್ನು ಬಯಸುವಾಗ ಇನ್ನು ಈ ಭಕ್ತರು ನಿರಾಕರಿಸುವುದುಂಟೆ? ಪ್ರೇಮದ ವಿಷಯದಲ್ಲಿ ನೀವು ಮಹಾಪಂಡಿತರು, ನಿಮ್ಮಿಚ್ಛೆಯಂತೆ ಆಗಲಿ. ಪ್ರಾಣೇಶ್ವರ, ಕೂರಿಸಲು ಏನೂ ಇಲ್ಲವಲ್ಲ? ಆಹಾ, ದೇವರು ಪ್ರಸನ್ನನಾಗಿ ನಿನಗೆ ನಮ್ಮ ವಾಸ್ತವದಲ್ಲಿ ಸ್ಥಾನ ಕೊಟ್ಟಿವೆ. ಆಹಾ. ಬಾ ಉತ್ತರ, ಕುಳಿತುಕೋ. ಇಲ್ಲಿ ಜಾಗ ಸಾಕಾಗುವುದು. ಆಕಾಶ ಕೆಂಪಾಗಿ ಭುವಿಯೆಲ್ಲ ರಂಗಾಗಿ ನಡೆಯುತ್ತ ಬರುತ್ತಿಹಳು ಪ್ರೇಯಸಿ.
ಪ್ರಾಣೇಶ್ವರ. ಇಂದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕೆಂದಿದ್ದು. ಆಹಾ, ಪ್ರೇಮವನ್ನು ಸನ್ಮಾನಿಸಲು ಸಮಯ ಇಲ್ಲ. ಏನು ಮಾಡಲಿ ಉತ್ತರ? ನನ್ನ ಪ್ರೇಮವನ್ನು ಹೌದು. ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರೂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದು ಸ್ವಾಮಿ. ಉತ್ತರ ಸಾಂಗಂತೆ. ಬಿಂಕದ ಸಿಂಗಾರಿ ವೈಯಾರಿ ಬಿಂಕದ ಸಿಂಗಾರಿ ವೈಯಾರಿ ಬಿಂಕದ ಸಿಂಗಾರಿ ಬಳ್ಳಿ ನೀನಿರಲು ಬಿಸಿಲೇ ನೆರಳು ಬಳ್ಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರ ನಿನ್ನೊಡಲು ಮಧುವಿಲ್ಲದೆ ಮದವೇರಿಪ ಮಧುವಿಲ್ಲದೆ ಮದವೇರಿಪ ನಿನ್ನಂತರಂಗ ಮಧು ಬಿಂಕದ ಸಿಂಗಾರಿ ಬಿಂಕದ ಸಿಂಗಾರಿ ಉತ್ತರ ದ್ರೋಣರ ಚಕ್ರವ್ಯೂಹವನ್ನು ಬೆಳೆಸಲು ಯುಧಿಷ್ಠ ರಾಜೇಂದ್ರನ ಅನುಮತಿ ಪಡೆದು ಯುದ್ಧಕ್ಕೆ ನನ್ನನ್ನು ಮುಖದಿಂದ ಕಳಿಸಿಕೊಡುವ ಉತ್ತರ. ಹಾಗಾದರೆ ನೀವು ಯುದ್ಧಕ್ಕೆ ಹೋಗಲೇಬೇಕು ಸ್ವಾಮಿ. ಹೌದು, ಹೋಗಲೇಬೇಕು ಪ್ರಿಯ. ಹಾಗೆಯೇ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತಿಯವರು ಸಹಾಯಕಳಾಗಿದ್ದರಂತೆ. ಅದರಂತೆ ನಾನು ಸಹ ನಿಮಗೆ ಸಹಾಯಕಳಾಗಿದ್ದೇನೆ. ಆ ದಿನ ತಾಯಿಯರು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾದಿದ್ದು. ಯುದ್ಧ ಭೂಮಿ ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಯುದ್ಧಕ್ಕಾಗಿ ಆ ಹೊಸ ಬಿಲ್ಲನ್ನು ತಂದಂತಿದೆ, ಅದನ್ನೊಂದು ಬಾರಿ ನಾನು ಉಪಯೋಗಿಸಲೇ. ಅದು ಅರಮನೆ ಎಲ್ಲ ನಾನು ತಿಳ್ಕೊತೀನಿ. ಒಂದು ಸಾಕಾಗಿ ಶೃಂಗಾರವಾಯಿ
ಪರಿಹರಿಸೆ ಹೃದಯದ ಶೋಕವ ಪರಿಹರಿಸೆ ಹೃದಯದ ಶೋಕವ ಪರಿಹರಿಸೆ ಅಮರ ಲೋಕದಲ್ಲಿ ರಚಿಸಿದೆ ಧ್ವನಿಸ ಸ್ವರಕ್ಕೆ ತಜ್ಜನಂ ತಗಿತಲಯ ಮರಿತಗ ತಜ್ಜನಂ ತಗಿತಲಯ ಮರಿತಗ ಪ್ರೇಸಿ ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣವನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಲ್ಲೇ ಕಳಕ ಬಿದ್ದಾಯ್ತವೆ ಬಿದ್ದಾಯ್ತವು ಬಿದ್ದಾಯ್ತ ಬಿಡು ಅಲ್ಲೇ. ಇಲ್ಲ, ಮುಗ್ದೋಯ್ತು, ಮಾತೆ ಮುಂದೆ ಕೊಟ್ಟೋಯ್ತು. ಹಾಗಲ್ಲ ಸ್ವಾಮಿ, ನಾನು ನಿಜವನ್ನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿಯನ್ನು ನಿರ್ಮಿಸಿರುವೆನು. ಇದುವರೆಗೂ ಹಾಸ್ಯಮಯಿ ಗಾನಶಿಲೆಯಾದ ಒಬ್ಬ ಉತ್ತರಿಯನ್ನು ನೋಡಿದ್ದೀರಿ. ವೀರಸತಿ ವೀರಾಂಗನೆ ಎನಿಸಿಕೊಂಡ ಇನ್ನೊಬ್ಬ ಉತ್ತರಿಯನ್ನು ನೋಡಿದಿರಿ. ಹೋಗುತ್ತರಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ನಾನು ನೋಡುತ್ತಿರುವುದು ಪ್ರೇಸಿ ಇಂದಿನೇಳಲು ಪ್ರೇಸಿ ಇಂದಿನೇದು ನಿನ್ನ ಪ್ರೇಮವನ್ನು ಬರೆಯನು. ಪ್ರೇಸಿ ಏನು ಈಶ್ವರ ಪ್ರೇಸಿ ಇಂದಿಲೇದು ನಿನ್ನ ಪ್ರೇಮ ನೋಡುವುದು. ಇದೇ ಭೂಮಿ ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಇದು ಅಪಸ್ಯವಾದ ಸಮಯ ಅಲ್ಲ. ನನ್ನನ್ನು ನಗುಮುಖದಿಂದ ಕಳಿಸಿಕೊಡುವ ಉತ್ತರ. ಕೋಪವೇ ಆನಂದವಾ ಬೇರೆ ನಾ ಬೇಡುವೆ ಕಾರಣಶೀಲೆ ಕೋಮಲ ಬಾಲೆ ಕಾರಣಶೀಲೆ ಕೋಮಲ ಬಾಲೆ ಸಂಗ್ರಾಮ ಕಿತ್ತು ನಾ ಹೋಗುವೆ ಸಂಗ್ರಾಮ ಕಿತ್ತು ನಾ ಹೋಗುವೆ ನಾ ಹೋಗುವೆ ನಾ ಹೋಗುವೆ ನೀರೇ ಕೋಪವೇ ಆನಂದವಾದೇರಿ ನಾ ಬೇಡುವೆ ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಉಪವಾಸದ ಸಮಯ ಇದು ಅಪಸ್ಯ ಮಾಡೋ ಸಮಯವಲ್ಲ, ಘೋರ ಯುದ್ಧವು ಇರುವುದು. ಈಗಲೂ ನೀನು ನಗುತ್ತಿರಲ್ಲ ಉತ್ತರ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿಯನ್ನು ನಿರ್ಮಿಸಿರುವೆನು. ಇದುವರೆಗೂ ನೀವು ಹಾಸ್ಯಮಯಿ ಗಾನಶಿಲೆಯಾದ ಒಬ್ಬ ಉತ್ತರಿಯನ್ನು ನೋಡಿದ್ದೀರಿ. ವೀರಸತಿ ವೀರಾಂಗನೆ ಎನಿಸಿಕೊಂಡ ಇನ್ನೊಬ್ಬ ಉತ್ತರಿಯನ್ನು ನೋಡುವಿರಿ. ಹೋಗು ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಸಂತೋಷ ಚಿತ್ತಳಾಗಿ ನನ್ನನ್ನು ನಗುಕಲಿಂದ ಕಳಿಸಿಕೊಡುತ್ತರ. ಯುದ್ಧ ಭೂಮಿ ಸಂತೋಷ ಚಿತ್ತಳಾಗಿ ನನ್ನನ್ನು ನಗುಕಲಿಂದ ಕಳಿಸಿಕೊಡುತ್ತರ. ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೇಗಲಾದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಲೆ? ನಾನು ನೋಡುವೆನು ಉತ್ತರ. ಆರ್ಯವರ್ಧದಲ್ಲಿ ನೀನು ನಾರಿಯ ರತ್ನಳು, ನೀವು ಕ್ಷತ್ರಿಯ ರತ್ನವು. ಯುದ್ಧವು ನಿಮ್ಮ ಕೀರ್ತಿ, ಗೌರವ, ಸಂಪತ್ತು ಪ್ರಾಣೇಶ್ವರ. ಹಾಗಾದರೆ ನಿನಗೆ ಯಾವ ಗೌರವವೂ ಇಲ್ಲವೇ? ಒಂದು ಕೇಳಲ್ವೇ? ಇರುವುದು ರಣಾಂಗದಂತೆ.
ಉತ್ತರ ಹಾಗಾದರೆ ಈ ಯುದ್ಧದಲ್ಲಿ ಇರುವುದು ಪ್ರಾಣೇಶ್ವರ. ರಣರಂಗದಲ್ಲಿ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವದನೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತೆಯಾರು. ಪುರುಷರ ಗೌರವವೇ ನಾರಿಯ ಗೌರವ. ಅದೇ ಅವಳ ಜೀವನ ಸರ್ವಸ್ವ ಪ್ರಾಣೇಶ್ವರ. ಹಾಗಾದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದರೆ ಸ್ವಲ್ಪವೂ ದುಃಖಿಸಲಿಲ್ಲ ಎಂದು ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನನ್ನ ಕಣ್ಣಿನಲ್ಲಿ ಒಂದು ತೊಟ್ಟು ಕಮ್ಮನಿ ಈ ಭೂಮಿಗೆ ತಾಕಿದರು ಸ್ವತಃ ನಾನೇ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದಕ್ಕೆ ಸಮರ್ಪಿಸುವೆನು ಪ್ರಾಣೇಶ್ವರ. ಉತ್ತರಿಯು ವೀರಸತಿ. ನಿಮ್ಮ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇದ್ದ ಹಾಗೆ ಅಲ್ಲವೇ? ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಆಡಿದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗು. ನನಗೇನು ಅಪಜಯವಿಲ್ಲ. ಉತ್ತರ ಹೌದು ಕುಮಾರ, ನಿನ್ನಂತ ವೀರನಿಗೆ ತ್ರಿಕಾದುರ ಅಪಜಯವಿಲ್ಲ ಕಂದ. ತಾಯಿ, ನನ್ನನ್ನು ಆಶೀರ್ವದಿಸಮ್ಮ. ನಿನಗೆ ಮಂಗಳವಾಗಲಿ ಕಂದ. ಕುಮಾರ, ಈ ದಿನ ದ್ರೋಣರ ಚಕ್ರವನ್ನು ಬೆರೆಸುವಾಗಿ ಪಾಲರಸ ಬೆರೀಪತಿ ನೀವು ಮಾಡಿದೆ ನಿಜವೇ ಕಂದ? ಹೌದು ತಾಯಿ. ಹಿಂದೆ ನಾನು ಸುಭದ್ರ ವೀರ ಮಾತಾ ಎಂಬುದನ್ನು ಇಡೀ ಜಗತ್ತಿಗೆ ತಿಳಿಸುವೆನು. ಕುಳಿತುಕೋ ಕಂದ. ಜಯಶಾಲಿಯ ಈ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ರಕ್ಷಿಸಲಿ. ಜಯಶಾಲಿಯಾಗಿ ಹೋಗಿ ಬಾ ಕಂದ. ತಾಯಿ, ಆಟದ ಮಣ್ಣಿನ ಕೋಟೆಯಂತೆ ರಣಾಂಗವನ್ನು ಬೆಳೆಯುವುದು. ನನಗೇನು ಅಪಜಯವಿಲ್ಲ ತಾಯಿ. ತಾಯಿಯ ನೋವೆಂದು ತಿಳಿಯದ ಈ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿ ಇಟ್ಟಿರುವೆನು ಅಮ್ಮ. ಇಂದಿನ ಯುದ್ಧವು ನಾನೊಂದು ವೇಳೆ ಕುಮಾರ ಅಭದ್ರ ನುಡಿಯಬೇಡ ಕಂದ. ರಣಭೂಮಿಯು ತಾಯಿ ಮಡಿಲಂತೆ. ಜಯಶಾಲಿಯಾಗಿ ಹೋಗಿ ಬಾ ಕಂದ. ಅಮ್ಮ, ಈ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿ ಇಟ್ಟಿರುವೆನು. ನೀನಿಯಳ ಕೈ ಬಿಡಬೇಡ ಅಮ್ಮ, ಅಮ್ಮ ಅರಿಯದ ಬಾಲೆಯ ಕೈ ಬಿಡಬೇಡ ಅಮ್ಮ, ಆದ್ದರಿಂದ ಈ ಉತ್ತರಿಗೂ ಯಾವ ನೋವು ಆಗದೇ ಇರಲಿ ಅಮ್ಮ. ಒಂದು ವೇಳೆ ಈ ಯುದ್ಧದಲ್ಲಿ ಕುಮಾರ,
ಅಭದ್ರ ನುಡಿಯಬೇಡ ಕಂದ. ಜಯಶಾಲಿಯಾಗಿ ಹೋಗಿ ಬಾ ಮಗನೇ, ಹೋಗಿ ಬಾ ಕಂದ.